ಪಾಕಿಸ್ತಾನ ಏನು, ಅದರ ಬುದ್ಧಿ ಏನು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತು. ಎಷ್ಟು ಅಮಾಯಕನಂತೆ ವರ್ತಿಸಿದ್ರು ಪಾಕ್ ಎಷ್ಟು ಕ್ರೂರಿ ಅನ್ನೋದನ್ನ ಬೇರೆ ದೇಶದ ಚಿಕ್ಕ ಮಕ್ಕಳು ಕೂಡ ಹೇಳ್ತಾರೆ. ಭಯೋತ್ಪಾದಕರಿಗೆ ತಾನೇ ಅನ್ನ ಹಾಕುತ್ತಾ ವಿಶ್ವದ ಮುಂದೆ ನಾನು ಭಯೋತ್ಪಾದಕರ ಮುಂದೆ ಹೋರಾಡ್ತೀನಿ ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಡುತ್ತೆ ಪಾಕ್. ಆದರೆ ಪಾಕಿಸ್ತಾನದ ನರಿಬುದ್ಧಿಯನ್ನ ತಾಲಿಬಾನ್ ವಿಶ್ವದ ಮುಂದೆ ತೆರೆದಿಟ್ಟಿದೆ. ಉಗ್ರರನ್ನ ಪಾಕ್ ಹೇಗೆ ಸಾಕ್ತಿದೆ ಅನ್ನೋದನ್ನ ಹೇಳುತ್ತಾ ತಾನು ಭಯೋತ್ಪಾದಕರ ವಿರುದ್ಧ ಹೋರಾಡ್ತಾ ಇದ್ದಾನೆ ಅನ್ನೋದನ್ನ ತಾಲಿಬಾನ್ ಹೇಳ್ತಾ ಇದೆ. ಹಾಗಿದ್ರೆ ಪಾಕ್ ಮೇಲೆ ತಾಲಿಬಾನ್ ಆರೋಪವೇನು? ಟ್ರಂಪ್ಗೆ ಅಫ್ಘಾನ್ ಕೊಟ್ಟ ಕ್ಲೂ ಏನು? ಯಾಕೆ ತಾಲಿಬಾನ್ ಅಮೆರಿಕ ಬಿಟ್ಟು ಹೋದ ಮಿಲಿಟರಿ ಸಾಮಗ್ರಿಗಳನ್ನ ಕೊಡಲ್ಲ ಅಂತ ಹೇಳ್ತು? ಇವೆಲ್ಲವನ್ನ ಹೇಳ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಪಾಕಿಸ್ತಾನ ಅಂದ್ರೆ ಫಟ್ ಅಂತ ನೆನಪಿಗೆ ಬರುವುದು ಅದು ದೇಶಕ್ಕಿಂತ ಹೆಚ್ಚಾಗಿ ಭಯೋತ್ಪಾದಕರ ಕೊಂಪೆ ಅನ್ನೋದು. ಯಾಕಂದ್ರೆ ಪಾಕಿಸ್ತಾನ ಭಯೋತ್ಪಾದಕರನ್ನ ತಯಾರಿಸೋ ಫ್ಯಾಕ್ಟರಿಯಾಗಿದೆ. ಈ ವಿಷಯ ಹೊಸದೇನೂ ಅಲ್ಲ. ಈ ಆರೋಪವನ್ನ ಈಗ ತಾಲಿಬಾನ್ ಮಾಡಿರುವುದು ವಿಶ್ವವನ್ನೇ ಬೆರಗು ಮಾಡಿದೆ. ತಾಲಿಬಾನ್ ಕೂಡ ಭಯೋತ್ಪಾದಕ ಸಂಘಟನೆ ಅಂತೆಯೇ ಗುರುತಿಸಿಕೊಂಡಿದೆ. ಅದು ಹೇಗೆ ಪಾಕ್ ಮೇಲೆ ಆರೋಪ ಮಾಡ್ತು ಅನ್ನೋದನ್ನ ನೀವು ನನಗೆ ಕೇಳಬಹುದು. ಆದ್ರೆ ಒಂದು ಕಾಲದಲ್ಲಿ ಹೀಗಿತ್ತು. ಆದರೆ ಈಗ ಅಫ್ಘಾನ್ ಅಧಿಕಾರವನ್ನ ಹಿಡಿದಿರೋದೇ ತಾಲಿಬಾನ್. ಹೀಗಾಗಿ ತಾಲಿಬಾನ್ ಕೂಡ ಪಾಕ್ನಲ್ಲಿರುವ ಭಯೋತ್ಪಾದಕರ ವಿರುದ್ಧ ಸೆಟೆದು ನಿಂತಿದ್ದು ಪಾಕ್ ಬಣ್ಣ ಬಯಲು ಮಾಡಿದೆ. ಅಂದ ಹಾಗೆ ಅಮೆರಿಕದಲ್ಲಿ ಟ್ರಂಪ್ ಅಧಿಕಾರಕ್ಕೆ ಬಂದಿದ್ದಾರೆ. ಬಂದ ಕೂಡಲೇ ಸಾಕಷ್ಟು ಬೆಳವಣಿಗೆ ಕೂಡ ಆಗಿವೆ. ಈ ನಡುವೆ ಟ್ರಂಪ್ ತಾಲಿಬಾನ್ಗೆ ಏನ್ ಹೇಳಿದ್ದಾರೆ ಅಂದ್ರೆ 2021ರಲ್ಲಿ ನಾವು ಅಫ್ಘಾನ್ನಿಂದ ವಾಪಸ್ ಬರುವಾಗ ಬಿಟ್ಟು ಬಂದಿರುವ ಅಮೆರಿಕದ 7 ಶತಕೋಟಿ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನ ಹಿಂದಿರುಗಿಸುವಂತೆ ಟ್ರಂಪ್ ಹೇಳಿದ್ದಾರೆ. ನೀವು ಒಂದು ವೇಳೆ ವಾಪಸ್ ನೀಡಿಲ್ಲ ಅಂದ್ರೆ ನಾವು ಎಲ್ಲ ಹಣಕಾಸಿನ ನೆರವನ್ನ ನಿಲ್ಲಿಸ್ತೇವೆ ಅಂತ ಟ್ರಂಪ್ ಹೇಳಿದ್ದಾರೆ. ಆದ್ರೆ ಇದಕ್ಕೆ ಉತ್ತರ ಕೊಟ್ಟ ತಾಲಿಬಾನ್ ಇಲ್ಲ ಅದು ಸಾಧ್ಯ ಇಲ್ಲ. ನಾವು ನಿಮ್ಮ ಯಾವುದೇ ಶಸ್ತ್ರಾಸ್ತ್ರಗಳನ್ನ ವಾಪಸ್ ಕೊಡೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನಾವು ಕೂಡ ಉಗ್ರರ ವಿರುದ್ಧ ಹೋರಾಡ್ತಾ ಇದ್ದೇವೆ. ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕರ ವಿರುದ್ಧ ಹೋರಾಡೋದಕ್ಕೆ ನಮಗೆ ಇನ್ನೂ ಕೂಡ ಹೆಚ್ಚಿನ ಶಸ್ತ್ರಾಸ್ತ್ರಗಳು, ಮದ್ದು ಗುಂಡುಗಳು, ಅಪ್ಡೇಟ್ ಶಸ್ತ್ರಾಸ್ತ್ರಗಳ ಅಗತ್ಯವಿದೆ ಎಂದು ತಾಲಿಬಾನ್ ಹೇಳಿದೆ. ನೀವು ಮತ್ತಷ್ಟು ಮಿಲಿಟರಿ ಸಾಮಗ್ರಿಗಳನ್ನ ನಮಗೇ ನೀಡಬೇಕು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಪಾಕಿಸ್ತಾನ ಹೇಗೆ ಭಯೋತ್ಪಾದಕರಿಗೆ ಟ್ರೈನಿಂಗ್ ಕೊಡ್ತಿದೆ ಅನ್ನೋದನ್ನ ನಮ್ಮ ಬಳಿ ಸಾಕ್ಷಿ ಇದೆ ಅಂತ ಹೇಳಿದೆ. ಹೀಗಾಗಿ ನಿಮ್ಮ ವೆಪನ್ಗಳನ್ನ ವಾಪಸ್ ಕೊಡೋದಕ್ಕೆ ಸಾಧ್ಯವಿಲ್ಲ ಎಂದು ತಾಲಿಬಾನ್ ಹೇಳ್ತಾ ಇದೆ. ಇದನ್ನ ನೋಡಿದ್ರೆ ತಾಲಿಬಾನ್ ಕೂಡ ಪಾಕ್ ವಿರುದ್ಧ ಸಮರ ಸಾರಿದ್ದು ಭಯೋತ್ಪಾದಕರ ಹುಟ್ಟಡಗಿಸೋಕೆ ಸೆಟೆದು ನಿಂತಿದೆ. ಆದ್ರೆ ಕಮಂಗಿ ಪಾಕ್ ಮಾತ್ರ ತನ್ನ ನೆಲದಲ್ಲಿ ಭಯೋತ್ಪಾದಕರಿಗೆ ಟ್ರೈನಿಂಗ್ ಕೊಡ್ತಾ ತನ್ನ ಶತ್ರು ದೇಶಗಳ ವಿರುದ್ಧ ಚೂ ಬಿಡ್ತಾ ಇದೆ. ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಪಾಕ್ ಬಗ್ಗೆ ತಾಲಿಬಾನ್ ಎಷ್ಟು ಸಿಟ್ಟಾಗಿದೆ ಅನ್ನೋದು. ಹಾಗಿದ್ರೆ ಅಫ್ಘಾನ್ನಲ್ಲಿ ಅಮೆರಿಕದ ಏನೆಲ್ಲ ಮಿಲಿಟರಿ ವಸ್ತುಗಳಿವೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಉತ್ತರ ಅಫ್ಘಾನಿಸ್ತಾನದ ಮಜರ್ ಎ ಶರೀಫ್ ಪಟ್ಟಣ ಸೇರಿದಂತೆ ಸಾಕಷ್ಟು ಪ್ರದೇಶಗಳು ತಾಲಿಬಾನ್ಗಳ ವಶವಾಗುವ ಕೆಲವೇ ಗಂಟೆಗಳ ಮೊದಲು ಅಲ್ಲಿದ್ದ ಅಫ್ಘಾನ್ ಸೇನೆಯ ಯೋಧರು ಅಲ್ಲಿಂದ ಓಡೋದ್ರು. ಅವಾಗ ಯಾವುದೇ ಸೇನೆ ಸೋತು ಹಿಮ್ಮೆಟ್ಟುವಾಗ ತನ್ನ ವಶದಲ್ಲಿದ್ದ ಯುದ್ಧೋಪಕರಣಗಳು ಶತ್ರುಗಳ ಕೈವಶವಾಗಬಾರದೆಂದು ಅದನ್ನ ನಾಶಪಡಿಸುವುದು ವಾಡಿಕೆ. ಆದರೆ ಅಫ್ಘಾನಿಸ್ತಾನದಲ್ಲಿ ಹಾಗಾಗಲಿಲ್ಲ. ಅಫ್ಘಾನ್ ಸೇನೆ ನಿರ್ವಹಿಸುತ್ತಿದ್ದ ಅಮೆರಿಕ ನಿರ್ಮಿತ ಅತ್ಯಾಧುನಿಕ ಶಸ್ತ್ರಾಸ್ತ್ರ ವಾಹನಗಳು, ಪಿರಂಗಿ ಸೇರಿ ಸಾಕಷ್ಟು ಯುದ್ಧೋಪಕರಣಗಳು ಇದೀಗ ತಾಲಿಬಾನ್ಗಳ ವಶವಾಗಿದ್ದು ಕಾಬೂಲ್ ಹೊರವಲಯದ ಸೇನಾ ನೆಲೆಯಲ್ಲಿದ್ದ ಬ್ಲಾಕ್ ಹಾಕ್ ಹೆಲಿಕಾಪ್ಟರ್ ಸೇರಿದಂತೆ 10 ಬಗೆಯ ಅತ್ಯಾಧುನಿಕ ಯುದ್ಧೋಪಕರಣಗಳು ತಾಲಿಬಾನ್ ಕೈವಶ ಆಗಿದ್ದು. ಆ ಟೈಮ್ನಲ್ಲಿ ತಾಲಿಬಾನ್ ಕೈಗೆ ಸಿಕ್ಕಿರುವ ಇಂಥ ಆಯುಧಗಳ ಮೌಲ್ಯ 7 ಶತಕೋಟಿಗೂ ಹೆಚ್ಚು ಎಂದು ಅಂದಾಜಿಸಲಾಗಿತ್ತು. ಆ ಟೈಮ್ನಲ್ಲಿ ತನಗೆ ಇಂಥ ಆಯುಧ ಅಥವಾ ಯುದ್ಧೋಪಕರಣ ಸಿಕ್ಕಿದೆ ಎಂಬುದನ್ನು ಸಾರಿ ಹೇಳಲು ತಾಲಿಬಾನ್ ಹಿಂದೆ ಮುಂದೆ ನೋಡಿರಲಿಲ್ಲ. ರೈಫಲ್, ಹೆಲಿಕಾಪ್ಟರ್, ಟ್ರಕ್, ಹಮ್ವಿ, ಆರ್ಟಿಲರಿ ಗನ್, ನೈಟ್ ವಿಷನ್ ಗಾಗಲ್ಸ್ಗಳೊಂದಿಗೆ ತಾಲಿಬಾನಿಗಳು ಫೋಟೋ ತೆಗೆಸಿಕೊಂಡು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿಬಿಟ್ಟಿದ್ರು. ಹಾಗೆ ಅಫ್ಘಾನಿಸ್ತಾನದ ನೆಲದಿಂದ ವಾಪಸ್ ಹೋಗುವುದು ಖಚಿತವಾಗ್ತಾ ಇದ್ದಂತೆ ಅಮೆರಿಕ ಸೇನೆಯು ವಿಮಾನ, ಭಾರೀ ಆಯುಧಗಳು ಮತ್ತು ಹಲವು ಅತ್ಯಾಧುನಿಕ ಉಪಕರಣಗಳನ್ನ ಮರಳಿ ತನ್ನ ದೇಶಕ್ಕೆ ಸಾಗಿಸುವ ಕಾರ್ಯಕ್ಕೆ ಚಾಲನೆ ನೀಡಿತ್ತು. ಕೆಲ ಯುದ್ಧೋಪಕರಣಗಳ ಬಿಡಿಭಾಗವನ್ನ ಕಳಿಸಲಾಯಿತು. ಆದರೆ 20 ವರ್ಷಗಳಿಂದ ಅಫ್ಘಾನಿಸ್ತಾನಕ್ಕೆ ತಂದು ಅಳವಡಿಸಿರುವ ಆಯುಧಗಳನ್ನ ಏಕಾಏಕಿ ವಾಪಸ್ ತೆಗೆದುಕೊಂಡು ಹೋಗುವುದು ಹೇಗೆ ಸಾಧ್ಯ? ಹೀಗಾಗಿ ಬಹುಪಾಲು ಯುದ್ಧೋಪಕರಣಗಳನ್ನ ತಾನೇ ತರಬೇತಿ ನೀಡಿದ್ದ ಅಫ್ಘಾನ್ ಸೇನೆಯ ವಶಕ್ಕೆ ಕೊಟ್ಟಿತ್ತು. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲೇ ಆಯುಧಗಳು ತಾಲಿಬಾನ್ ಕೈವಶವಾಗಿತ್ತು. ಇದರಲ್ಲಿ 150ಕ್ಕೂ ಹೆಚ್ಚು ವಿಮಾನಗಳಿದ್ವು. ಈ ಪೈಕಿ 4 C-30 ಸರಕು ಸಾಗಣೆ ವಿಮಾನಗಳು, 23 ಬ್ರೆಜಿಲ್ ನಿರ್ಮಿತ A-29 ಸೂಪರ್ ಟಕೋನೋ ದಾಳಿ ವಿಮಾನಗಳು, 45 UH-60 ಬ್ಲಾಕ್ ಹಾಕ್ ಹೆಲಿಕಾಪ್ಟರ್ಗಳು ಮತ್ತು ಸುಮಾರು 50 ಸಣ್ಣ ಪ್ರಮಾಣದ ದಾಳಿಗೆ ಬಳಸುವ MD-530 ಹೆಲಿಕಾಪ್ಟರ್ಗಳು ಸೇರಿದ್ವು. ಇದರ ಜೊತೆಗೆ ಅಫ್ಘಾನಿಸ್ತಾನದ ಭದ್ರತಾ ಪಡೆಗಳಿಗೆ 30 ಸಿಂಗಲ್ ಎಂಜಿನ್ ಸೆನ್ನಾ ವಿಮಾನಗಳನ್ನು ಕೂಡ ಅಮೆರಿಕ ನೀಡಿತ್ತು. ಈ ಪೈಕಿ ಎಷ್ಟೋ ವಿಮಾನಗಳು ಇಂದಿಗೂ ಅಫ್ಘಾನಿಸ್ತಾನದಲ್ಲಿಯೇ ಉಳಿದುಕೊಂಡಿವೆ. ಇವುಗಳನ್ನ ವಾಪಸ್ ನೀಡುವಂತೆ ಟ್ರಂಪ್ ಈಗ ಹೇಳ್ತಾ ಇದ್ದಾರೆ. ಆದರೆ ನಮಗೆ ಇವುಗಳನ್ನ ಪಾಕ್ನಲ್ಲಿರುವ ಭಯೋತ್ಪಾದಕರ ವಿರುದ್ಧ ಬಳಸೋಕೆ ಬೇಕು ಎಂದು ತಾಲಿಬಾನ್ ಹೇಳಿದೆ.
ಒಟ್ಟಲ್ಲಿ ಪಾಕ್ ಭಯೋತ್ಪಾದಕರನ್ನ ಹೇಗೆ ಸಾಕ್ತಿದೆ ಅನ್ನೋದನ್ನ ತಾಲಿಬಾನ್ಗಳೇ ಹೇಳಿದ್ದು, ಮುಂದೆ ಟ್ರಂಪ್ ಈ ವಿಚಾರದಲ್ಲಿ ಯಾವ ನಿರ್ಧಾರ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.